ನೀವು ಮಖ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಪುಬ್ಬ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಸಿಂಹ ರಾಶಿ ಆಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಮ, ಮಿ, ಮು ಮತ್ತು ಮಿ ಆದಲ್ಲಿ ಮಖ ನಕ್ಷತ್ರ, ಮೊ, ಟ, ಟಿ ಮತ್ತು ಟು ಆದಲ್ಲಿ ಪುಬ್ಬ ನಕ್ಷತ್ರ ಮತ್ತು ಟಿ ಆದಲ್ಲಿ ಉತ್ತರ ನಕ್ಷತ್ರದೊಂದಿಗೆ ಸಿಂಹ ರಾಶಿ ಆಗುತ್ತದೆ. ಹೆಸರೇ ಸೂಚಿಸುವಂತೆ ಸಿಂಹ ಈ ರಾಶಿಯ ಚಿಹ್ನೆ. ಸೂರ್ಯ ಈ ರಾಶಿಯ ಅಧಿಪತಿ ಗ್ರಹ. ಹೊರಗಿನಿಂದ ಕಠಿಣವಾಗಿರುವಂತೆ ಕಾಣಿಸಿಕೊಂಡರೂ ಆಂತರ್ಯದಲ್ಲಿ ಇವರ ಮನಸ್ಸು ಮೃದು. ಯಾವುದೇ ಬಗೆಯ ಕೆಲಸವಿದ್ದರೂ ಸರಿ, ಪರಿಪೂರ್ಣವಾಗಿರಬೇಕು ಎಂದು ಬಯಸುತ್ತಾರೆ. ಹತ್ತಿರದವರಿಂದ ಮೋಸ ಹೋದರೆ ಸುಲಭವಾಗಿ ಮರೆಯುವುದಿಲ್ಲ. ಸಂಬಂಧ ಸರಿಪಡಿಸಿಕೊಳ್ಳಲು ಹೆಚ್ಚು ಅವಕಾಶಗಳನ್ನು ಕೊಡುವುದಿಲ್ಲ. ಆದರೆ ಒಲಿದರೆ ಇವರೊಂದಿಗೆ ಆಪ್ತ ವಲಯಕ್ಕೆ ಸೇರಿದರೆ ತಮ್ಮವರು ಎನಿಸಿಕೊಂಡವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಸಿಂಹ ರಾಶಿಯಲ್ಲಿ ಹುಟ್ಟಿದವರು ತಮ್ಮ ನಿರ್ಧಾರಗಳನ್ನು ತುಂಬಾ ಚಿಂತನಶೀಲರಾಗಿ ತೆಗೆದುಕೊಳ್ಳುತ್ತಾರೆ. ಸಮಯ ಬಂದಾಗ ಅವರು ಅತ್ಯಂತ ನಿಖರತೆಯಿಂದ ದಾಳಿ ಮಾಡುತ್ತಾರೆ. ಎದುರಿನ ವ್ಯಕ್ತಿಯ ಉದ್ದೇಶಗಳನ್ನು ಮೊದಲೇ ಗ್ರಹಿಸಬಲ್ಲರು. ಅದಕ್ಕಾಗಿಯೇ ಅವರಿಂದ ಏನನ್ನಾದರೂ ಮರೆಮಾಡುವುದು ತುಂಬಾ ಕಷ್ಟ. ಇತರರ ಮನಸ್ಸಿನ ವಿಷಯಗಳನ್ನು ಸಹ ಸುಲಭವಾಗಿ ತಿಳಿದುಕೊಳ್ಳಬಲ್ಲರು. ಅದಕ್ಕಾಗಿಯೇ ಈ ರಾಶಿಯಲ್ಲಿ ಹುಟ್ಟಿದ ಹುಡುಗ ಮತ್ತು ಹುಡುಗಿಯರ ಜೊತೆ ಸ್ವಲ್ಪ ಜಾಗೃತಿಯಾಗಿರಬೇಕು. ಪುರುಷರಿಗೆ ಸ್ವಾಭಿಮಾನವು ಅತಿಯಾಗಿರುತ್ತದೆ. ಜೀವನದಲ್ಲಿ ಯಾವುದಾದರೂ ಒಂದು ವಿಚಾರದಲ್ಲಿ ಹೆಚ್ಚಿನ ಸಾಧನೆ ಮಾಡುವ ಬಯಕೆ ಇರುತ್ತದೆ. ಅನಾವಶ್ಯಕವಾಗಿ ವೇಳೆಯನ್ನು ವ್ಯರ್ಥ ಮಾಡದೆ ಕೈಹಿಡಿದ ಕೆಲಸಗಳನ್ನು ವೇಗವಾಗಿ ಮುಗಿಸುತ್ತಾರೆ. ಒಳ್ಳೆಯ ಸ್ವಭಾವವಿರುವ ಕಾರಣ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾರೆ. ಆದರೆ ಅತಿಯಾದ ಕೋಪ ಕೆಲವರನ್ನು ದೂರ ಸರಿಯುವಂತೆ ಮಾಡುತ್ತದೆ. ಈ ರಾಶಿಗೆ ಸೇರಿದವರು ಸ್ವಭಾವತಃ ಪ್ರಾಮಾಣಿಕರು. ಪತ್ನಿಯನ್ನು ಪ್ರೀತಿಯಿಂದ ಸಲಹುತ್ತಾರೆ. ಸಿಂಹ ರಾಶಿಗೆ ಸೇರಿದ ಹುಡುಗರು ವೈವಾಹಿಕ ಜೀವನದಲ್ಲಿ ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಸಾಕಷ್ಟು ಬಲವಾದ ಸಂಬಂಧವನ್ನು ಹೊಂದಿರುತ್ತಾರೆ. ಇವರು ತಮ್ಮ ಸಂಗಾತಿಯನ್ನು ಅತ್ಯಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಮತ್ತು ಪ್ರತಿಯೊಂದು ವಿಚಾರಗಳಲ್ಲಿಯೂ ಇವರ ಸಲಹೆ ಮತ್ತು ಮಾತುಗಳನ್ನು ತೆಗೆದುಕೊಳ್ಳುವ ಗುಣವನ್ನು ಹೊಂದಿರುತ್ತಾರೆ. ಈ ರಾಶಿಗೆ ಸೇರಿದ ಹುಡುಗರು ತಾವೇ ಮುಂದೆ ಬಂದು ತಮ್ಮ ನಡುವಿನ ಜಗಳ ಅಥವಾ ವಾದ ವಿವಾದಗಳನ್ನು ದೂರ ಮಾಡುತ್ತಾರೆ ಮತ್ತು ತಮ್ಮ ಸಂಗಾತಿಯನ್ನು ಜೀವನದಲ್ಲಿ ಸಂತೋಷವಾಗಿಡಲು ಯಾವುದಾದರೂ ಒಂದು ಕೆಲಸಗಳನ್ನು ಮಾಡುತ್ತಲೇ ಇರುವರು. ಸಿಂಹ ರಾಶಿಗೆ ಸೇರಿದ ಹುಡುಗರು ಭಾವನಾತ್ಮಕವಾಗಿ ಅತ್ಯಂತ ಸೂಕ್ಷ್ಮ ಸ್ವಭಾವದವರಾಗಿರುತ್ತಾರೆ. ಇವರು ತಮ್ಮ ಸಂಬಂಧವನ್ನು ಮನಸ್ಸಿನಿಂದ ಪಾಲಿಸುತ್ತಾರೆ ಮತ್ತು ತಮ್ಮ ಸಂಗಾತಿಗೆ ಭಾವನಾತ್ಮಕ ಸುರಕ್ಷತೆ ನೀಡಲು ಸದಾ ಮುಂಚೂಣಿಯಲ್ಲಿರುತ್ತಾರೆ. ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಸಿಂಹ ರಾಶಿಗೆ ಸೇರಿದ ಹುಡುಗರು ತಮ್ಮ ಸಂಗಾತಿಯ ಅಗತ್ಯ ಮತ್ತು ಆಕಾಂಕ್ಷೆಗಳ ಮೇಲೆ ವಿಶೇಷ ಗಮನಹರಿಸುತ್ತಾರೆ. ಪ್ರೀತಿಯನ್ನು ವ್ಯಕ್ತಪಡಿಸಲು ಚಿಕ್ಕ ಚಿಕ್ಕ ಮಾರ್ಗಗಳಿಂದ ತಮ್ಮ ನಿಜವಾದ ಪ್ರೀತಿಯನ್ನು ತಮ್ಮ ಸಂಗಾತಿಗೆ ಅರ್ಥ ಮಾಡಿಸುತ್ತಾರೆ. ಸಿಂಹ ರಾಶಿಯಲ್ಲಿ ಹುಟ್ಟಿದ ಹುಡುಗ ಹುಡುಗಿಯರು ತುಂಬಾ ಆಕರ್ಷಕವಾಗಿರುತ್ತಾರೆ. ತುಂಬಾ ಚಾಣಾಕ್ಷರಾಗಿರುತ್ತಾರೆ. ಇವರ ಮೇಲೆ ಸೂರ್ಯ ಗ್ರಹದ ಪ್ರಭಾವ ತುಂಬಾ ಹೆಚ್ಚಾಗಿರುತ್ತದೆ. ಇವರು ಸುಂದರವಾಗಿರುವುದಲ್ಲದೆ ತುಂಬಾ ಸಮತೋಲಿತರಾಗಿರುತ್ತಾರೆ. ಒಳ್ಳೆಯವರ ಜೊತೆ ಒಳ್ಳೆಯದಾಗಿಯೂ ಕೆಟ್ಟವರ ಜೊತೆ ಕೆಟ್ಟದಾಗಿಯೂ ವರ್ತಿಸುವುದು ಇವರೊಂದಿಗೆ ಮಾತ್ರ ಸಾಧ್ಯ. ತಮ್ಮ ಮಾತುಗಳಿಂದ ಯಾರನ್ನಾದರೂ ಮಂತ್ರಮುಗ್ಧರನ್ನಾಗಿ ಮಾಡಬಲ್ಲರು. ಎದುರಿನ ವ್ಯಕ್ತಿಯನ್ನು ತಮ್ಮ ಮಾತುಗಳಿಂದ ತುಂಬಾ ಸುಲಭವಾಗಿ ಹೇಗೆ ಒಪ್ಪಿಸಬೇಕೆಂದು ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಎದುರಿನವರ ಜೊತೆ ತಮ್ಮ ಕೆಲಸ ಹೇಗೆ ಮಾಡಿಸಿಕೊಳ್ಳಬೇಕೆಂದು ಇವರಿಗೆ ಚೆನ್ನಾಗಿ ತಿಳಿದಿದೆ. ಚಾಣಾಕ್ಷತನದಿಂದ ಎಲ್ಲಾ ಕೆಲಸಗಳನ್ನು ಇವರು ಚೆನ್ನಾಗಿ ಮಾಡಿಸಿಕೊಳ್ಳಬಲ್ಲರು. ಸಿಂಹ ರಾಶಿಯಲ್ಲಿ ಹುಟ್ಟಿದ ಹುಡುಗ ಹುಡುಗಿಯರು ತುಂಬಾ ಶಿಸ್ತಿನಿಂದಿರುತ್ತಾರೆ. ತುಂಬಾ ವಿಶ್ವಾಸದಿಂದಲೂ ಇರುತ್ತಾರೆ. ಯಾವುದೇ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ಸಿಂಹ ರಾಶಿಯಲ್ಲಿ ಹುಟ್ಟಿದ ಜನರಿಗೆ ಚೆನ್ನಾಗಿ ತಿಳಿದಿದೆ. ತಮ್ಮ ಸುತ್ತ ಯಾರೆಲ್ಲ ಇರಬೇಕು,
ಯಾರ ಅವಶ್ಯಕತೆ ಇಲ್ಲ ಎಂದು ಇವರಿಗೆ ಚೆನ್ನಾಗಿ ತಿಳಿದಿದೆ. ಅವರ ವ್ಯಕ್ತಿತ್ವ, ಅವರು ಮಾತನಾಡುವ ರೀತಿ ಎಲ್ಲರನ್ನೂ ಆಕರ್ಷಿಸುತ್ತದೆ. ಇವರ ಧ್ವನಿ ಕೇಳಿದರೆ ಅವರ ಮನಸ್ಸು ತುಂಬಾ ಸುಲಭವಾಗಿ ಅರ್ಥವಾಗುತ್ತದೆ. ಆದರೆ ಇವರ ಬುದ್ಧಿವಂತಿಕೆಯನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ. ಯಾರಾದರೂ ಇವರನ್ನು ಮೋಸ ಮಾಡಲು ನೋಡಿದರೆ ಇವರು ಮಡಚಿ ಬಿಡುತ್ತಾರೆ. ಇವರ ಜೊತೆ ದ್ವೇಷ ಇಟ್ಟುಕೊಂಡು ತಡೆದುಕೊಳ್ಳುವುದು ಯಾರ ಕೈಲೂ ಆಗುವುದಿಲ್ಲ. ಇವರು ಸಾಕಷ್ಟು ಸ್ವತಂತ್ರರಾಗಿರಬೇಕು ಎನ್ನುವ ಮನೋಭಾವನೆ ಹೊಂದಿರುತ್ತಾರೆ. ಸ್ಪರ್ಧಾತ್ಮಕ ಮನೋಭಾವನೆ ಹಾಗೂ ಸಾಹಸಭರಿತ ಮನಸ್ಸು ಇವರದ್ದು. ಯಾವುದೇ ಚಾಲೆಂಜಿಂಗ್ ಕೆಲಸ ಇದ್ರೂ ಕೂಡ ಮುಂದೆ ಬರುವಂತಹ ಸಿಂಹ ರಾಶಿಯವರು ನಾಯಕತ್ವದ ಗುಣಗಳನ್ನು ಹೆಚ್ಚಾಗಿ ಹೊಂದಿರುತ್ತಾರೆ. ನೇರ ನುಡಿ ಹಾಗೂ ನೇರ ನಡೆಯ ಜೊತೆಗೆ ಪ್ರಾಮಾಣಿಕರಾಗಿ ಮುಂದುವರಿಯುವಂತಹ ಇವರ ಗುಣಗಳು ಸಂಪೂರ್ಣವಾಗಿ ಇವರನ್ನು ಒಬ್ಬ ಪರಿಪಕ್ವ ನಾಯಕ ಎಂಬುದಾಗಿ ಪರಿಗಣಿಸುವಂತೆ ಮಾಡುತ್ತದೆ. ಸಿಂಹ ರಾಶಿಯವರಂತೆ ಕಾಳಜಿ ಯಾವ ರಾಶಿಯವರು ತೋರಿಸಲು ಸಾಧ್ಯವಿಲ್ಲ. ಸಿಂಹ ರಾಶಿ ಜನರು ತುಂಬಾ ಆಶಾವಾದಿ ಮತ್ತು ಸಾಹಸಮಯರು. ಇವರು ಹೊರನೋಟಕ್ಕೆ ಮುಂಗೋಪಿ ಎಂದು ಕಂಡುಬಂದರೂ ವಾಸ್ತವವಾಗಿ ತುಂಬಾ ಪ್ರೀತಿ ನೀಡುವ ಹಾಗೂ ಕಾಳಜಿಯುಳ್ಳವರಾಗಿರುತ್ತಾರೆ. ಸಿಂಹ ರಾಶಿಯನ್ನು ಸಹಾನುಭೂತಿಯ ಗ್ರಹವಾದ ಸೂರ್ಯ ಗ್ರಹ ಆಳುವುದರಿಂದ ಇವರ ಮನಸ್ಸು ವಿಶಾಲವಾಗಿರುತ್ತದೆ. ಅಲ್ಲದೆ ಇವರು ಇತರರ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಮತ್ತು ಪ್ರೋತ್ಸಾಹಿಸುವಲ್ಲಿ ಸದಾ ಮುಂದಿರುತ್ತಾರೆ. ಅಗತ್ಯವಿರುವವರಿಗೆ ಭಾವನಾತ್ಮಕ ಬೆಂಬಲವನ್ನು ನೀಡಲು ಸಿದ್ಧರಿರುತ್ತಾರೆ. ಅದಕ್ಕಾಗಿಯೇ ಇವರು ಚಿನ್ನದ ಹೃದಯವನ್ನು ಹೊಂದಿದ್ದಾರೆಂದು ಹೇಳಲಾಗುತ್ತದೆ. ಸಿಂಹ ರಾಶಿಯ ಮಹಿಳೆಯರು ಯಾವಾಗಲೂ ಒಂಟಿಯಾಗಿರುವುದನ್ನು ಇಚ್ಛಿಸುತ್ತಾರೆ. ಸಂಬಂಧಗಳಿಗೆ ಅಂಟಿಕೊಳ್ಳುವುದಿಲ್ಲ. ಶಿಕ್ಷಣದಲ್ಲೇ ಆಗಲಿ ಕೆಲಸದಲ್ಲೇ ಆಗಲಿ ತಮ್ಮನ್ನು ತಾವು ಗುರಿಸಿಕೊಳ್ಳಲು ಬಯಸುತ್ತಾರೆ. ಗಂಡ ಮತ್ತು ಮಕ್ಕಳು ಸಾಂಸಾರಿಕ ಜೀವನದ ಬಗ್ಗೆ ಹೆಚ್ಚು ಒಲವನ್ನು ಇವರು ಹೊಂದಿರುತ್ತಾರೆ. ವಿದ್ಯಾಭ್ಯಾಸ, ಸ್ವಂತ ಉದ್ಯೋಗವನ್ನು ಇವರು ಹೆಚ್ಚು ಪ್ರೀತಿಸುತ್ತಾರೆ. ಹೀಗಾಗಿ ಸಿಂಹ ರಾಶಿಯ ಮಹಿಳೆಯರು ಒಂಟಿತನದ ಸಮಯ ಆನಂದಿಸುತ್ತಾರೆ. ಸಿಂಹ ರಾಶಿಯವರಿಗೆ ತಾವು ಶ್ರೇಷ್ಠರೆನ್ನುವ ಮನೋಭಾವನೆ ಇರುತ್ತದೆ. ಇವರು ಎಂದಿಗೂ ರಾಜಿಯಾಗುವುದಿಲ್ಲ. ಪರಸ್ಪರ ಸಹಾನುಭೂತಿ ಇಲ್ಲದೆ ದಂಪತಿಗಳು ದೂರವಾಗುವ ಸಂದರ್ಭಗಳು ಬರಬಹುದು. ವಿಶೇಷವಾಗಿ ಈ ಸಮಯದಲ್ಲಿ ಸಿಂಹ ರಾಶಿಯವರ ದಾಂಪತ್ಯದಲ್ಲಿ ಮನಸ್ತಾಪ ಜಗಳಗಳು ಹೆಚ್ಚಾಗಿರುತ್ತವೆ. ಒಂದು ದಿನ ಬಿಡುವಿಲ್ಲದೆ ಗಂಡ ಹೆಂಡತಿ ನಡುವೆ ವಾಗ್ವಾದಗಳು ಕಂಡುಬರುತ್ತವೆ. ಇದಕ್ಕೆ ಕಾರಣ ಸಿಂಹ ರಾಶಿಯ 7ನೇ ಮನೆಯಲ್ಲಿ ರಾಹು ಹಾಗೂ ಮೊದಲ ಮನೆಯಲ್ಲಿ ಕೇತು ಸಂಚಾರ ಮಾಡುತ್ತಿರುವುದು. ಈ 2 ಗ್ರಹಗಳ ಸ್ಥಾನ ಸಿಂಹ ರಾಶಿಯವರ ದಾಂಪತ್ಯ ಜೀವನದಲ್ಲಿ ನಾನಾ ಸಮಸ್ಯೆಗಳನ್ನು ತರುತ್ತಲೇ ಇರುತ್ತವೆ. ಹೀಗಾಗಿ ಪ್ರಾಮಾಣಿಕ ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು. ಜೊತೆಗೆ ರಾಹು ಮತ್ತು ಕೇತು ಗ್ರಹಗಳನ್ನು ಒಟ್ಟಿಗೆ ಪೂಜಿಸಿ ಇಷ್ಟಾರ್ಥ ಸಿದ್ಧಿಗೆ ಬೇಡಿಕೊಂಡರೆ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ಸಿಂಹ ರಾಶಿಯ ಮಹಿಳೆಯರಿಗೆ ತಾಳ್ಮೆ ಕಡಿಮೆ. ಇವರು ಭೌತಿಕ ಸುಖಗಳನ್ನು ಇಷ್ಟಪಡುವಂತವರಾಗಿರುತ್ತಾರೆ. ಸ್ವಲ್ಪ ಹಠವಾದಿಗಳು ಹಾಗೂ ಸ್ವಾರ್ಥಿಗಳು ಆಗಿರುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ಕೊಂಚ ವಿಭಿನ್ನವಾದ ಸ್ವಭಾವ ಹೊಂದಿರುತ್ತಾರೆ. ಇವರ ಮನಸ್ಥಿತಿಗಳು ಆಗಾಗ ಬದಲಾಗುತ್ತಲೇ ಇರುತ್ತವೆ. ತಾವು ಸ್ವತಂತ್ರರಾಗಿರಲು ಬಯಸಿದರೆ ಯಾರ ಮಾತನ್ನೂ ಆಲಿಸುವುದಿಲ್ಲ. ಯಾವಾಗಲೂ ಹೊಸತನವನ್ನು ಬಯಸುವ ಈ ಮಹಿಳೆಯರು ಒಂದೇ ರೀತಿಯಾಗಿ ಜೀವನ ಇರುವುದನ್ನು ಇಷ್ಟಪಡುವುದಿಲ್ಲ. ಮೋಜು ಹಾಗೂ ಉತ್ಸಾಹ ಇಲ್ಲದ ಜೀವನ ನಡೆಸಲು ಇವರು ಬೇಸರಗೊಳ್ಳುತ್ತಾರೆ. ಇತರರೊಂದಿಗೆ ಬೆರೆಯುವ ಅವಕಾಶ ಕಿತ್ತುಕೊಂಡರೆ ಕೋಪಗೊಂಡು ಜಗಳವಾಡುತ್ತಾರೆ. ಹೀಗಾಗಿ ಸಿಂಹ ರಾಶಿಯ ಮಹಿಳೆಯರಿಗೆ ಕೆಲವೊಂದು ವಿಚಾರಗಳನ್ನು ಒಪ್ಪಿಕೊಳ್ಳಲು ಅದರಂತೆ ನಡೆಯಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ಕೆಲವೊಮ್ಮೆ ಗಂಡನ ಮಾತನ್ನು ಇವರು ಕೇಳದೆ ಹೋಗಬಹುದು. ಸಿಂಹ ರಾಶಿಯವರಿಗೆ ಧೈರ್ಯ ಹೆಚ್ಚು ಮತ್ತು ಕಾಳಜಿ ಕೂಡ ಅಧಿಕ. ಸೂರ್ಯ ದೇವ ಭೂಮಿಯ ಮೇಲೆ ಜೀವಿಸುವ ಪ್ರತಿಯೊಂದು ಜೀವಿಯನ್ನು ರಕ್ಷಿಸುವಂತೆಯೇ ಸಿಂಹ ರಾಶಿಯವರು ಸಹಾಯದ ಗುಣ ಹೊಂದಿರುತ್ತಾರೆ. ಇವರು ಸ್ವಾಭಾವಿಕವಾಗಿ ಇತರರಿಗೆ ಉದಾರವಾಗಿ ನಡೆದುಕೊಳ್ಳುತ್ತಾರೆ. ಜೊತೆಗೆ ದಯೆ ತೋರುತ್ತಾರೆ.
ಹಿರಿಯರನ್ನು ಕಂಡರೆ ಇವರು ಕೇವಲ ಪ್ರೀತಿಯಿಂದ ನಡೆದುಕೊಳ್ಳುವುದಿಲ್ಲ, ಸಹಾಯಕ್ಕೆ ಮುಂದಾಗುತ್ತಾರೆ. ಸಿಂಹ ರಾಶಿಯವರು ನವೀನ ಮತ್ತು ದೂರದೃಷ್ಟಿಯುಳ್ಳವರು. ಸಮಸ್ಯೆಗಳನ್ನು ಬಗೆಹರಿಸಲು ಇವರು ತೆಗೆದುಕೊಳ್ಳುವ ನಿರ್ಧಾರಗಳು ಇತರರಿಗೂ ಪ್ರೇರಣೆಯಾಗುತ್ತವೆ. ಅಲ್ಲದೆ ಸಿಂಹ ರಾಶಿಯವರಿಗೆ ಸಾಮಾಜಿಕ ನ್ಯಾಯ ನೀಡುವ ಪ್ರಜ್ಞೆ ಹೆಚ್ಚು. ಇದು ಅವರನ್ನು ಪರಿಣಾಮಗಳನ್ನು ಊಹಿಸುವಲ್ಲಿ ಮತ್ತು ಉತ್ತಮ ಪ್ರಯೋಜನಗಳನ್ನು ನೀಡುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಿಪುಣರನ್ನಾಗಿ ಮಾಡುತ್ತದೆ. ಅವರ ಮುಂದಾಲೋಚನೆ ಮತ್ತು ವಿಶಿಷ್ಟ ದೃಷ್ಟಿಕೋನಗಳು ಅವರನ್ನು ಯಾವಾಗಲೂ ಉತ್ತಮ ಭವಿಷ್ಯವನ್ನು ರೂಪಿಸಲು ಸರಿಯಾದ ವ್ಯಕ್ತಿಗಳನ್ನಾಗಿ ಮಾಡುತ್ತವೆ. ಸಿಂಹ ರಾಶಿಯವರಿಗೆ ಮೇಷ ರಾಶಿಯವರು ವ್ಯಾಪಾರದಲ್ಲಿ ಪರ್ಫೆಕ್ಟ್. ಮೇಷ ರಾಶಿಯವರು ಚುರುಕು ಹಾಗೂ ಧೈರ್ಯಶಾಲಿಗಳಾಗಿರುತ್ತಾರೆ. ಸಿಂಹ ರಾಶಿಯವರು ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಇವರಿಬ್ಬರೂ ಸೇರಿ ಯಾವುದೇ ಕೆಲಸ ಮಾಡಿದರೂ ಗುರಿ ತಲುಪುವುದರಲ್ಲಿ ಅನುಮಾನವೇ ಇಲ್ಲ. ಯಾಕೆಂದರೆ ಈ ಎರಡೂ ರಾಶಿಯವರ ಗುಣ ಸ್ವಭಾವಗಳು ಬೇರೆಯಾಗಿದ್ದರೂ ವೃತ್ತಿಯಲ್ಲಿನ ಯಶಸ್ಸಿನ ಆಳ ಅಗಲವನ್ನು ಅರಿತಿರುತ್ತಾರೆ. ಅಲ್ಲದೆ ಮೇಷ ರಾಶಿಯನ್ನು ಆಳುವ ಗ್ರಹ ಮಂಗಳ ಹಾಗೂ ಸಿಂಹ ರಾಶಿಯನ್ನು ಆಳುವ ಗ್ರಹ ಸೂರ್ಯ, ಎರಡೂ ಗ್ರಹಗಳು ಮಿತ್ರ ಗ್ರಹಗಳಾಗಿವೆ. ಹೀಗಾಗಿ ಈ ಎರಡೂ ರಾಶಿಯವರು ಜೊತೆಯಾಗಿ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇದರಲ್ಲಿ ಯಶಸ್ಸು ಸಾಧಿಸಲು ಕೂಡ ಸಾಧ್ಯವಾಗುತ್ತದೆ. ಈ ರಾಶಿಯ ಪುರುಷರು ಹೊರಗಡೆ ಹುಲಿಯಂತಿದ್ದರೂ ಮನೆಯಲ್ಲಿ ತುಂಬಾ ಮೃದು ಸ್ವಭಾವದವರಾಗಿರುತ್ತಾರೆ. ಅತ್ಯಂತ ಶಾಂತ ಸ್ವಭಾವದವರಾಗಿರುವುದಕ್ಕೆ ಪತ್ನಿಯ ಮನಸ್ಸಿನಲ್ಲಿ ಇವರಿಗೆ ಉನ್ನತ ಸ್ಥಾನ ಇರುತ್ತದೆ. ಕಚೇರಿಯಲ್ಲಿ ಕೋಪ ತೋರಿಸಿದರೂ ಹೆಂಡತಿಯ ಮುಂದೆ ಇವರು ತುಂಬಾ ಸಹನಾಶೀಲರು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯ ಪತಿಯನ್ನು ಪಡೆಯುವ ಪತ್ನಿ ಜೀವನದಲ್ಲಿ ಸುಖವಾಗಿರುತ್ತಾರೆ. ಇಬ್ಬರ ನಡುವೆ ಮನಸ್ತಾಪ ಬಂದರೂ ಹಿಂಜರಿಯುವುದು ಪತಿಯೇ ಆಗಿರುತ್ತಾರೆ. ಮಾತ್ರವಲ್ಲದೆ ಮತ್ತೊಬ್ಬರಿಗೆ ಮಾದರಿಯಾಗಿಯೂ ಇವರು ಜೀವನ ಮಾಡುತ್ತಾರೆ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಹೊಂದಿರುತ್ತಾರೆ. ಹೀಗಾಗಿ ಹೆಚ್ಚು ಮದುವೆ ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಇವರನ್ನು ಮುಖ್ಯ ಅತಿಥಿಯಾಗಿಯೂ ಆಹ್ವಾನಿಸಲಾಗುತ್ತದೆ. ಒಟ್ಟಿನಲ್ಲಿ ಸಂಗಾತಿಯೊಂದಿಗೆ ಸಂತೋಷದ ಜೀವನ ನಡೆಸಲು ಸಿಂಹ ರಾಶಿಯವರು ಬಯಸುವುದು ಮಾತ್ರವಲ್ಲದೆ ಅದರಂತೆ ಇರಲು ಬಯಸುತ್ತಾರೆ. ಈ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಮತ್ತು ಸಾಕಷ್ಟು ಕಾಳಜಿಯ ಸ್ವಭಾವವು ಇವರದ್ದಾಗಿರುವುದು. ಇವರ ಇರುವಿಕೆಯು ಮನೆಗೆ ಇನ್ನಷ್ಟು ಕಳೆಯನ್ನು ತರುವುದರೊಂದಿಗೆ ಮನೆಯ ಸೌಂದರ್ಯ ಮತ್ತು ಐಶ್ವರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತಾರೆ. ಈ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ಬುದ್ಧಿವಂತರಾಗಿರುತ್ತಾರೆ ಮತ್ತು ತಮ್ಮ ಸಂಗಾತಿಯು ಉತ್ತಮ ಗುರಿಯನ್ನು ಸಾಧಿಸಲು ಇವರು ಹೆಚ್ಚು ಪ್ರೋತ್ಸಾಹಿಸುತ್ತಾರೆ. ಇವರು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಮತ್ತು ಹೆಚ್ಚಿಸುವುದರಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುತ್ತಾರೆ. ಈ ಮಹಿಳೆಯರ ಪತಿಯು ಉತ್ತಮ ಜೀವನ ಶೈಲಿಯನ್ನು ಹೊಂದುವುದರೊಂದಿಗೆ ಸಾಮಾಜಿಕವಾಗಿ ಸಾಕಷ್ಟು ಗೌರವ, ಖ್ಯಾತಿ ಮತ್ತು ಆರ್ಥಿಕ ಬೆಳವಣಿಗೆಗಳನ್ನು ಹೊಂದುತ್ತಾರೆ. ಸಿಂಹ ರಾಶಿಯವರು ಸಂಪೂರ್ಣವಾಗಿ ನೇರ ಹಾಗೂ ನಿಷ್ಠುರವಾಗಿರುತ್ತಾರೆ. ಇವರು ಯಾವುದೇ ರೀತಿಯ ಮೋಸ, ಕಪಟ, ವಂಚನೆಗಳನ್ನು ತಡೆದುಕೊಳ್ಳುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ತಮ್ಮ ಸುತ್ತಮುತ್ತಲೂ ಇದ್ದರೆ ಅವರಿಗೆ ತಕ್ಕನಾಗಿರುವಂತಹ ಶಾಂತಿಯನ್ನು ಮಾಡುವುದಕ್ಕೆ ಕೂಡ ಯಾವುದೇ ಹಂತಕ್ಕೆ ಹೋಗೋದಿಕ್ಕೆ ಸಿಂಹರಾಶಿಯವರು ಹಿಂಜರಿಯೋದಿಲ್ಲ. ಇನ್ನು ಇವರ ಮುಂದೆ ತೋರಿಕೆ ನಾಟಕವನ್ನು ಆಡುವಂತಹ ಯಾರನ್ನು ಕೂಡ ಅಷ್ಟೊಂದು ಹೆಚ್ಚಾಗಿ ಇವರು ಗಣನೆಗೆ ತೆಗೆದುಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಇವರು ಸಮಾಜದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ಸಿಂಹ ರಾಶಿಯವರು ಅದಕ್ಕೆ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಇವರ ಮುಂದೆ ಬೋಟಾಟಿಕೆ ನಾಟಕವನ್ನು ಆಡುವವರನ್ನು ಸಿಂಹ ರಾಶಿಯವರು ಆದಷ್ಟು ದೂರವೇ ಇಡುತ್ತಾರೆ. ಅದನ್ನು ಮುಚ್ಚುಮರೆ ಮಾಡೋದೂ ಇಲ್ಲ. ಉತ್ತಮ ರೀತಿಯಲ್ಲಿ ಸಂಬಂಧವನ್ನು ನಿಭಾಯಿಸಿಕೊಂಡು ಹೋಗುವುದಕ್ಕೆ ಕೂಡ ಸಿಂಹ ರಾಶಿಯವರಿಗೆ ತಿಳಿದಿರುತ್ತದೆ. ಆದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಕಂಡುಬಂದರೂ ಕೂಡ ಅದನ್ನ ಮುರಿದು ಹಾಕುವುದಕ್ಕೆ ಯಾವುದೇ ರೀತಿಯ ಯೋಚನೆ ಮಾಡುವುದಕ್ಕೆ ಕೂಡ ಹೋಗೋದಿಲ್ಲ. ಆ ವಿಚಾರದಲ್ಲಿ ಸಿಂಹ ರಾಶಿಯವರು ಸಂಪೂರ್ಣವಾಗಿ ನಿರ್ದಯಿಯಾಗಿರುತ್ತಾರೆ.
ಈ ರೀತಿಯ ನಿರ್ದಯಿಗಳು ಸಾಮಾನ್ಯವಾಗಿ ಇದ್ದಿದ್ದನ್ನು ಇದ್ದ ಹಾಗೆ ನೇರವಾಗಿ ಹೇಳಿ ಬಿಡುತ್ತಾರೆ ಅಥವಾ ಹಿಂದೆ ಮುಂದೆ ಯೋಚನೆ ಮಾಡದೆ ತಮಗೆ ಅನ್ಸೋದನ್ನ ಮಾಡಿ ಬಿಡ್ತಾರೆ. ಒಂದು ವೇಳೆ ನೀವು ಸಿಂಹರಾಶಿಯ ಜನರಿಗೆ ಮೋಸ ಮಾಡಿ ಅವರಿಂದ ಕ್ಷಮಾಪಣೆ ಕೇಳಿ ಮಾಫಿ ಪಡೆದುಕೊಳ್ಳಬಹುದು ಎನ್ನುವಂತಹ ಯಾವುದಾದರೂ ಯೋಜನೆ ಇದ್ದರೆ ಇವತ್ತೇ ಅದನ್ನ ಬಿಟ್ಬಿಡಿ. ಯಾಕೆಂದ್ರೆ ಮೋಸವನ್ನು ಎಷ್ಟೇ ಆಪ್ತರಾಗಿದ್ದರೂ ಕೂಡ ಸಿಂಹ ರಾಶಿಯವರು ಯಾರಿಂದಲೂ ಕೂಡ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅಂತಹ ಜನರಿಗೆ ಕ್ಷಮೆ ನೀಡುವುದಕ್ಕಿಂತ ಹೆಚ್ಚಾಗಿ ಶಿಕ್ಷೆ ನೀಡುವುದೇ ಬಹುತೇಕ ಉತ್ತಮ ಎಂಬುದಾಗಿ ಸಿಂಹ ರಾಶಿಯವರು ಮೊದಲ ಭಾವಿಸಿರುತ್ತಾರೆ. ಸಿಂಹ ರಾಶಿಗೆ ಸೇರಿದ ಹುಡುಗರು ಭಾವುಕರು ಮತ್ತು ಹೆಚ್ಚು ತಾಳ್ಮೆಯನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ. ಈ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಗಮನ ಮತ್ತು ಕಾಳಜಿಯನ್ನು ವಹಿಸುವವರಾಗಿರುತ್ತಾರೆ. ಜೊತೆಗೆ ಇವರಿಗೆ ತೋರ್ಪಡಿಸುವ ಪ್ರೀತಿ ಎಂದರೆ ಇಷ್ಟವಾಗುವುದಿಲ್ಲ. ಸಿಂಹ ರಾಶಿಗೆ ಸೇರಿದ ಹುಡುಗರು ತಮ್ಮ ಪತ್ನಿ ಅಥವಾ ತಮ್ಮ ಗರ್ಲ್ ಫ್ರೆಂಡ್ನ ಮನಸ್ಸಿನ ಮಾತುಗಳನ್ನು ಅವರು ಹೇಳದೆ ಬಹಳ ಬೇಗನೆ ಅರ್ಥ ಮಾಡಿಕೊಳ್ಳುವವರು ಆಗಿರುತ್ತಾರೆ. ಈ ರಾಶಿಗೆ ಸೇರಿದ ಹುಡುಗರಿಗೆ ತಮ್ಮ ಸಂಗಾತಿಯನ್ನು ಯಾವಾಗಲೂ ಖುಷಿಯಾಗಿರಿಸಿಕೊಳ್ಳುವುದೆಂದರೆ ಬಹಳ ಇಷ್ಟದ ವಿಷಯವಾಗಿರುತ್ತದೆ. ಸಿಂಹ ರಾಶಿಗೆ ಸೇರಿದ ಹುಡುಗರು ಎಲ್ಲಾ ರೀತಿಯ ಜಗಳ, ಮನಸ್ತಾಪಗಳನ್ನು ಬಹಳ ಬೇಗನೆ ಮುಗಿಸುವುದರಲ್ಲಿ ವಿಶ್ವಾಸವನ್ನು ಹೊಂದಿರುತ್ತಾರೆ. ಜೊತೆಗೆ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಸಂಗಾತಿಯನ್ನು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ. ಈ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯನ್ನು ಸಾಕಷ್ಟು ಗೌರವಿಸುತ್ತಾರೆ ಮತ್ತು ಅವರ ಪ್ರತಿಯೊಂದು ಮಾತುಗಳನ್ನು ಅವರು ಹೇಳದೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರ ಈ ಎಲ್ಲಾ ಗುಣಗಳು ಆಶೀರ್ವಾದದಿಂದ ಲಭಿಸುವುದು ಎಂದು ಹೇಳಲಾಗುತ್ತದೆ. ಸಿಂಹ ರಾಶಿಯವರು ಉದಾರತೆಗಾಗಿ ಜನಪ್ರಿಯರಾಗಿರುತ್ತಾರೆ. ಪ್ರತಿಯೊಂದು ಚಿಕ್ಕ ಪುಟ್ಟ ವಸ್ತುಗಳ ಮೇಲೆ ಕೂಡ ಅವರಿಗೆ ಇರುವಂತಹ ಕಾಳಜಿ ಹಾಗೂ ಅವುಗಳನ್ನು ಕಾಪಾಡಿಕೊಳ್ಳುವಂತಹ ಮನೋಭಾವನೆಯಿಂದಲೂ ಕೂಡ ಅವರು ಜನರನ್ನ ಯಾವ ರೀತಿಯಲ್ಲಿ ಕಾಳಜಿಯಿಂದ ನೋಡ್ತಾರೆ ಅನ್ನೋದನ್ನ ಲೆಕ್ಕಾಚಾರ ಹಾಕಬಹುದಾಗಿದೆ. ಇನ್ನು ಸಮಾಜದಲ್ಲಿ ಇರುವಂತಹ ಇಂತಹ ಅಸಹಾಯಕ ಜನರಿಗೆ ಸಹಾಯ ಮಾಡುವಂತಹ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಇನ್ನಷ್ಟು ಉತ್ತಮ ಜೀವನವನ್ನು ಕಲ್ಪಿಸಿಕೊಡುವಂತಹ ಸಂಘ ಸಂಸ್ಥೆಗಳಲ್ಲಿ ಸಿಂಹ ರಾಶಿಯವರು ಹೆಚ್ಚಾಗಿ ಗುರುತಿಸಿಕೊಳ್ಳುತ್ತಾರೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಈ ಮೂಲಕ ಸಮಾಜದಲ್ಲಿ ಒಂದೊಳ್ಳೆ ಬದಲಾವಣೆಯನ್ನು ತರಬೇಕು ಎನ್ನುವಂತಹ ಮನೋಭಾವನೆ ಅವರಲ್ಲಿ ಇರುತ್ತದೆ. ಈ ರೀತಿಯ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಕೂಡ ತಾವು ತೊಡಗಿಸಿಕೊಳ್ಳುವ ಮೂಲಕ ಸಿಂಹ ರಾಶಿಯವರು ಹಣಕಾಸಿನ ಸಹಾಯವನ್ನು ಸಮಾಜದಲ್ಲಿ ಇರುವಂತಹ ಕೆಳವರ್ಗದ ಜನರಿಗೆ ಅಥವಾ ಸಹಾಯವನ್ನು ಕೇಳುವಂತಹ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಜನರಿಗೆ ಸಹಾಯ ಮಾಡುವುದನ್ನು ಅವರು ಹೆಚ್ಚು ಇಷ್ಟಪಡ್ತಾರೆ. ಹೀಗಾಗಿ ಸಿಂಹ ರಾಶಿಯವರು ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವಂತಹ ರಾಶಿಗಳಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುತ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಕುಟುಂಬದ ಸಂಬಂಧವೇ ಇರಲಿ ಇಲ್ಲವೇ ಸ್ನೇಹವೇ ಆಗಿರಲಿ, ಸಿಂಹ ರಾಶಿಯವರು ಅತ್ಯಂತ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ ಹಾಗೂ ತಮ್ಮ ಆತ್ಮೀಯರ ಕಷ್ಟಗಳಿಗೆ ಮಿಡಿಯುವಂತಹ ಗುಣವನ್ನು ಕೂಡ ಇವರು ವಿಶೇಷವಾಗಿ ಹೊಂದಿರುತ್ತಾರೆ. ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಹಾಗೂ ಅವರಿಗೆ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಕೂಡ ಸಪೋರ್ಟ್ ನೀಡುವುದಕ್ಕೆ ಸಿಂಹ ರಾಶಿಯವರು ಎತ್ತಿದ ಕೈ. ಸಿಂಹ ರಾಶಿಯವರು ತಮ್ಮ ಸ್ನೇಹಿತರ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಸಹಾಯಗಳನ್ನು ಕೂಡ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುತ್ತಾರೆ. ಪ್ರತಿಯೊಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸ್ನೇಹಿತರ ಸಹಾಯಕ್ಕೆ ಮೊದಲು ಬರುವಂತಹ ಜನರು ಇವರೇ ಆಗಿರುತ್ತಾರೆ. ಸ್ನೇಹಿತರ ಕಷ್ಟಗಳನ್ನು ಇವರು ಬರೀ ಬಾಯಿ ಮಾತಿನಲ್ಲಿ ಹೇಳದೇ ಇದ್ದರೂ ಕೂಡ ಮನಸ್ಸಿನ ಮೂಲಕ ಅರ್ಥ ಮಾಡಿಕೊಳ್ಳುವಂತಹ ಭಾವನಾತ್ಮಕ ಜೀವಿಗಳು ಸಿಂಹ ರಾಶಿಯವರಾಗಿರುತ್ತಾರೆ. ಕೊನೆವರೆಗೂ ಕೂಡ ತಮ್ಮ ಸ್ನೇಹವನ್ನು ಈ ರೀತಿ ಪವಿತ್ರವಾಗಿ ನಿಭಾಯಿಸಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ. ಸಿಂಹ ರಾಶಿಯವರ ವ್ಯಕ್ತಿತ್ವ ಸಾಕಷ್ಟು ಕ್ರಿಯಾತ್ಮಕತೆ ಹಾಗೂ ವರ್ಚಸ್ಸಿನಿಂದ ಕೂಡಿದೆ.
ಸಿಂಹ ರಾಶಿಯವರ ವ್ಯಕ್ತಿತ್ವದಲ್ಲಿರುವಂತಹ ಕಾಂತಿಯುತ ವರ್ಚಸ್ಸು ಹಾಗೂ ಆತ್ಮವಿಶ್ವಾಸ ಅನ್ನೋದು ಅವರ ಕ್ರಿಯೇಟಿವಿಟಿಯನ್ನು ಇನ್ನಷ್ಟು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತದೆ. ಅವರಲ್ಲಿರುವಂತಹ ಆಕರ್ಷಕ ವ್ಯಕ್ತಿತ್ವ ಅನ್ನೋದು ಬೇರೆಯವರನ್ನು ಕೂಡ ಅವರ ಕಡೆಗೆ ಸೆಳೆಯುವ ಹಾಗೆ ಮಾಡುತ್ತದೆ. ಸಿಂಹ ರಾಶಿಯಲ್ಲಿ ಹುಟ್ಟಿರುವ ಮಹಿಳೆಯರು ಸಾಮಾನ್ಯವಾಗಿ ಶೃಂಗಾರ ಪ್ರಿಯರಾಗಿರುತ್ತಾರೆ. ಸಭೆ ಸಮಾರಂಭಗಳಲ್ಲಿ ಬಹು ಮುಖ್ಯ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ತಾನಾಗಿಯೇ ಜನಪ್ರಿಯತೆ ದೊರೆಯುತ್ತದೆ. ಅತಿ ಶೀಘ್ರವೇ ಕೋಪಗೊಳ್ಳುತ್ತಾರೆ. ನಾನು ಮಾಡುವುದೆಲ್ಲ ಸರಿ ಎಂಬ ಭಾವನೆ ಸದಾ ಇರಲಿದೆ. ಯಾವುದೇ ವಿಚಾರವನ್ನು ಗಂಭೀರವಾಗಿ ಸ್ವೀಕರಿಸುವುದಿಲ್ಲ. ದೊಡ್ಡವರೊಂದಿಗೆ ದೊಡ್ಡವರಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವುದೇ ಇವರ ವಿಶೇಷ. ಸಿಂಹ ರಾಶಿಯವರ ಗುಣ ವಿಶೇಷತೆಗಳ ಬಗ್ಗೆ ಮಾತನಾಡುವುದಾದ್ರೆ ಅವರ ಬಳಿ ತಾವು ಮಾಡುವಂತಹ ಕೆಲಸದ ಬಗ್ಗೆ ಹೆಮ್ಮೆ, ನಾಯಕತ್ವದ ವಿಶೇಷವಾದ ಗುಣಗಳು ಹಾಗೂ ಬೇರೆಯವರನ್ನು ಆಧರಿಸುವಂತಹ ಉತ್ತಮ ಮನಸ್ಸು ಕೂಡ ಇದೆ. ಬೇರೆಯವರನ್ನು ಕೂಡ ತಮ್ಮ ರೀತಿಯಲ್ಲಿ ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಸ್ಫೂರ್ತಿದಾಯಕ ಸೆಳೆತ ಕೂಡ ಅವರ ಬಳಿ ಇದೆ. ಸದಾಕಾಲ ತಮ್ಮ ಕೆಲಸ ಹಾಗೂ ವ್ಯಕ್ತಿತ್ವದ ಕಾರಣದಿಂದಾಗಿ ಸಿಂಹ ರಾಶಿಯವರು ಆಕರ್ಷಣೆಯ ಕೇಂದ್ರಬಿಂದುವಾಗಿ ಕಾಣಿಸಿಕೊಳ್ಳುತ್ತಾರೆ. ತಮ್ಮ ಮನಸ್ಸಿನಲ್ಲಿ ಇರುವಂತಹ ಉತ್ಸಾಹದ ಮೂಲಕವೇ ಅವರು ಬೇರೆಯವರನ್ನು ಕೂಡ ಅದೇ ರೀತಿಯಲ್ಲಿ ಇರುವ ಹಾಗೆ ಮಾಡುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.